ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ಆರ್ಶ್ಯೂ ನೆಕ್ ನಾನು ಬ್ಲೌಸ್ ಕಟ್ ಮಾಡಿದ್ನಲ್ಲ, ಸೊ ಸ್ಟಿಚಿಂಗ್ ಪಾರ್ಟು ಈ ವಿಡಿಯೋದಲ್ಲಿ ಹಾಕ್ತಿದ್ದೀನಿ. ನೋಡಿ, ಫಸ್ಟಿಗೆ ನಾನು ನೆಕ್ಗೆ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡ್ಕೊಂಡಿಲ್ಲ, ಸ್ಲೀವು ಕಟ್ ಮಾಡ್ಕೊಂಡಿಲ್ಲ. ಈ ವಿಡಿಯೋದಲ್ಲಿ ಸ್ಲೀವ್ನ ಮತ್ತು ಕ್ಯಾನ್ವಾಸ್ನೆಲ್ಲ ಕಟ್ ಮಾಡಿ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಕ್ಯಾನ್ವಾಸ್ನ ನೆಕ್ ಕಟ್ ಮಾಡಿರೋ ಪೀಸ್ ತೊಗೊಂಡಿದ್ದೀನಲ್ಲ, ಸೊ ಕ್ಯಾನ್ವಾಸ್ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಕ್ಯಾನ್ವಾಸ್ ಪೀಸ್ನ ಇಡ್ತಿದ್ದೀನಿ. ಇಲ್ಲಾಂದರೆ ನೀವು ಈ ರೀತಿ ಕ್ಯಾನ್ವಾಸ್ ನಾವೇನು ನೆಕ್ ಕಟ್ ಮಾಡಿದ್ದೀವೋ ಆ ಪೀಸ್ನೂ ಇಟ್ಕೊಂಡು ನೀವು ಇಲ್ಲಿ ನೀಟಾಗಿ ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೋದು. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿದ್ರಿ, ಸೊ ಸ್ಟಿಚಿಂಗ್ ವಿಡಿಯೋನ ಹಾಕ್ತಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ವಿಷಯ ಏನಂದರೆ, ನೀವು ಇಲ್ಲಿ ಡೀಪು ಇನ್ನೂ ಸ್ವಲ್ಪ ಬ್ರಾಡಾಗಿ ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನನ್ನ ಬ್ರಾಡ್ನೆಸ್ ಸ್ವಲ್ಪ ಕಮ್ಮಿ ಆಯಿತು ನಾನು ಸ್ಟಿಚ್ ಮಾಡಿದ್ರಲ್ಲಿ, ಸೊ ಡೀಪ್ ಜಾಸ್ತಿ ಹಾಕಲ್ಲ ಅಂದರು. ಸೊ ಹಾಗಾಗಿ ನೀವು ಇನ್ನು ಸ್ವಲ್ಪ ಡೀಪ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಸ್ಟಿಚಿಂಗ್ ವಿಡಿಯೋ ನೋಡಿ ನೀವು ಕಟ್ ಮಾಡಿದ್ದೆ ಆದರೆ ಇನ್ನು ಸ್ವಲ್ಪ ಬ್ರಾಡಾಗಿ ಡೀಪ್ನ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ರು, ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ ಬ್ರಾಡ್ನೆಸ್ಸು ಇನ್ನೂ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ, ಯಾವುದೇ ರೀತಿ ಎಲ್ಲೂ ರಿಂಕಲ್ ಇಲ್ದಿರ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ನೆಕ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯಿತು. ನೆಕ್ ಮಾರ್ಕಿಂಗ್ ಪ್ರಕಾರನೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾನ್ವಾಸ್ನ. ಸೊ ಇದನ್ನು ಎಕ್ಸ್ಟ್ರಾ ಕ್ಲಾತ್ ಮೇಲೆ, ಬೇರೆ ಕ್ಲಾತ್ ಮೇಲೆ ಇಟ್ಟು ನಾನು ಐರನ್ ಮಾಡಿ ನೆಕ್ ಫಿನಿಶಿಂಗ್ ಕೊಡ್ತೀನಿ. ಇದು ಸೆಂಟ್ರ್ ಕಟ್ ಮಾಡ್ಕೊಳ್ತೀನಿ, ಯಾಕಂದರೆ ಫ್ರಂಟ್ ಪಾರ್ಟ್ ಓಪನ್ ಇದೆಯಲ್ಲ. ಸೊ ಫ್ರಂಟ್ ಪಾರ್ಟ್ ಉಪ್ಪಟ್ಟಿ ಹೈಪಟ್ಟಿಗೆ ನಾನು ಫ್ರಂಟ್ ಓಪನ್ ಇಟ್ಕೊಂಡಿರೋದ್ರಿಂದ ಸೊ ಅದನ್ನು ಮಿಡ್ಲಿಗೆ ಕಟ್ ಮಾಡಿದೆ. ಸೊ ಇಷ್ಟು ಪ್ರಿನ್ಸಸ್ ಕಟ್ಟಿದ್ದು. ನೀವ್ಯಾರು ನೋಡಿಲ್ಲ ಈ ಒಂದು, ಸಾರಿ ಪ್ರಿನ್ಸಸ್ ಕಟ್ಟಲ್ಲ, ಆರ್ಶ್ಯೂ ನೆಕ್ದು ನೋಡಿಲ್ಲ ಅನ್ನೋರಿಗೆ ಸೊ ನಾನಿಲ್ಲಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಯಾರು ನೋಡಿಲ್ಲೋ ಒಂದ್ಸಲ ನೋಡಿ. ನೋಡಿ, ಮಾರ್ಕಿಂಗ್ನ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ, ಅದು ಹಂಗೆ ಕಾಣಲಿ ಅಂತ. ಸೊ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ, ಎಲ್ಲಿ ಸ್ಟಿಚ್ ಹಾಕಬೇಕು ಅನ್ನೋದು ಬೇಗನೆ. ನೋಡಿ, ಇದು ಸ್ವಲ್ಪ ಲೆಂತ್ ಇಟ್ಕೊಳ್ಳಿ ಜಾಸ್ತಿ, ಯಾಕಂದರೆ ಇಲ್ಲಿ ಬ್ಯಾಕ್ ಕ್ಲೋಸ್ ಇರೋದ್ರಿಂದ ನೀವು ಯಾವಾಗಲೇ ಆಗಲಿ ಬ್ಯಾಕ್ ಕ್ಲೋಸ್ ಇದ್ದಾಗ ನೀವೇನು ಮಾಡಬೇಕು, ಡಾಟ್ ಲೆಂತ್ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಬ್ಯಾಕ್ ಪಾರ್ಟ್ ನೋಡಿ, ಆರ್ಮೋಲ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು 9-18 ಒಂದು ಆರ್ಮೋಲ್ ಇದೆ. ಸೊ 18ಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ನು 2 ಇಂಚಸ್ ಬಿಟ್ಟಿದ್ದೀನಿ ನಾನು, 10-11 ಬರುತ್ತೆ. ಸೊ ಇದಕ್ಕೆ ನಾನು ಸ್ಲೀವ್ ಲೆಂತ್ನ ತಗೊಳ್ತಾ ಇದ್ದೀನಿ. 10.75 ಬಂತು, ಅದರಲ್ಲಿ 1 ಇಂಚನ್ನ ಮೈನಸ್ ಮಾಡಿ 9.75 ತಗೊಳ್ತಾ ಇದ್ದೀನಿ. ನೀವಿನ್ನೂ 9.25 ತಗೊಂಡ್ರೂ ಆಗುತ್ತೆ. ಒಂದು ಹಾಫ್ ಇಂಚ್ ನಾನು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಸೊ ತುಂಬಾ ಈಸಿಯಾಗಿ ನಾವು ಸ್ಲೀವ್ನ ಮಾರ್ಕ್ ಮಾಡ್ಕೋಬೋದು. ನೋಡಿ, 11 ರೆಡಿ ಬೇಕು, 12 ಇಂಚಸ್ನ ಇಟ್ಕೊಳ್ತಾ ಇದ್ದೀನಿ. 1 ಇಂಚ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಜಿನ್ಗೋಸ್ಕರ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಇಷ್ಟಾದಮೇಲೆ ನಾನು ಡೌನಿಂಗ್ ತೊಗೊಳ್ತಾ ಇದ್ದೀನಿ 4 ಇಂಚಷ್ಟು. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡ್ ಲೂಸ್ ತೊಗೊಳ್ತಾ ಇದ್ದೀನಿ 5 ಇಂಚು, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ. ನೋಡಿ, 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಇಲ್ಲಿ ಮಾರ್ಜಿನ್ 2 ಇಂಚ್ ಬಿಟ್ಟಿದ್ನಲ್ಲ, ಸೊ ಅದನ್ನ ಮೈನಸ್ ಮಾಡಿ. ನೋಡಿ, ಕರೆಕ್ಟಾಗಿ ನನಗೆ 9 ಇಂಚ್ ಬರುತ್ತೆ. ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಒಂದು ಹೇಳ್ಕೊಂಡು ಇಲ್ಲಿ ನೀಟಾಗಿ ಈ ರೀತಿ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಚೆಸ್ಟ್ ಲೂಸು ಮತ್ತು, ಸಾರಿ ಇದು ರಾಂಗ್ ಹಾಕಿದೆ, ಲೂಸು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಸ್ಟಿಚ್ನ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ವೀಲ್ ತಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಿಚಿಂಗ್ ಇದು ಬೇಡ. ಇಷ್ಟಾದಮೇಲೆ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಹ್ಯಾಂಡ್ಸು ನೀವು ಶೇಪ್ ಹಾಕೋದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಖಂಡಿತ ಈಸಿಯಾಗಿ ಬರುತ್ತೆ. ಮಿಡ್ಲಿಗೆ ಕಟ್ ಮಾರ್ಕ್ ಇಟ್ಕೊಂಡಿದ್ದೀನಿ.
ಈಗ ಫ್ರಂಟ್ ಶೇಪ್ ಯಾವ ರೀತಿ ತಗೋಬೇಕು ಅಂತ ನೋಡಿ, 1/4 ಇಂಚ್ ಮಾರ್ಜಿನ್, 1/2 ಇಂಚ್ ಮಾರ್ಜಿನ್ಗೆ ನಾನು ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿನ್ನೂ ಡೀಟೇಲ್ಡಾಗಿ ನಿಮ್ಗೆ ಬೇಕು ಹ್ಯಾಂಡ್ಸ್ ಕಟ್ಟಿಂಗ್ ಅನ್ನೋದಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಡೌಟ್ ಇದೆಯೋ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಶೇಪ್ನ ತೆಗೆದ್ಮೇಲೆ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ಇದೆ, ಇದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಓಪನ್ ಸೈಡು ಫ್ರಂಟ್ ಓಪನ್ ಇಡೋದ್ರಿಂದ ಓಪನ್ ಸೈಡ್ ನಾನು ಓಪನ್ ಕಡೆ ಹಾಕ್ಕೊಳ್ತೀನಿ, ಕ್ಲೋಸಿಂಗ್ ಸೈಡು ಕ್ಲೋಸಿಂಗ್ ಕಡೆ ಹಾಕ್ಕೊಳ್ತೀನಿ. ಸೊ ನನಗಿದು ಪೀಸ್ ಸ್ವಲ್ಪ ಚಿಕ್ಕದಾಗೇ ಇತ್ತು. ಸೊ ನಾನು ಹೇಳ್ತಿರ್ತೀನಲ್ಲ, ನೀವು ಲೈನಿಂಗ್ನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾದ್ರೆ ಆರಾಮ್ಸೆ ನೀಟಾಗಿ ಫ್ಲೋರ್ ಮೇಲೇ ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ನೀಟಾಗಿ ಆ ರೀತಿ ಒಂದೊಂದು ಪೀಸೇ ಕಟ್ ಮಾಡಿಕೊಂಡ್ರೆ ನಿಮಗೆ ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಎಲ್ಲ ಪೀಸಸ್ನೂ ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಬೆಸ್ಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನನಗಿಲ್ಲಿ ಪೀಸ್ ಅನ್ನೋದು ಶಾರ್ಟೇಜ್ ಇತ್ತು. ನೋಡಿ ನೀಟಾಗಿ ಪ್ರಿನ್ಸೆಸ್ ಕಟ್ ಪಾರ್ಟು ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ ಪಾರ್ಟಲ್ಲಿ ಫ್ರಂಟ್ ನೆಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮುಗೀತು. ನೋಡಿ ಸ್ಲೀವ್ಗೆ ನನಗೆ ಸ್ವಲ್ಪ ಶಾರ್ಟೇಜ್ ಬರುತ್ತೆ. ಸೊ ಶಾರ್ಟೇಜ್ ಬರೋದ್ರಿಂದ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ನೋಡಿ ನೀವೇ. ನೋಡಿ ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟೇ ಇದೆ, ನಮಗೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಅಂತಲೇ ಕ್ಲಾತ್ ಇಲ್ಲ. ಸೊ ಇದನ್ನು ಯಾವ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ನಿಮಗೆ ಗೊತ್ತಾಗತ್ತೆ. ಇಷ್ಟೆಲ್ಲ ಕಟ್ಟಿಂಗ್ ಪಾರ್ಟು ಮುಗೀತು. ಬನ್ನಿ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ನಾನು ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಡು ಬರ್ತೀನಿ. ನೆಕ್ದು ನೋಡಿ ಈ ರೀತಿ ನೀಟಾಗಿ ಎದುರು ಬದ್ರು ಬರೋ ಥರ ಇಟ್ಟು ಫಸ್ಟ್ ಐರನ್ ಮಾಡ್ಕೊಂಡಿದ್ದೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡಿಕೊಂಡೆ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೆ ಆಗಲಿ ಕ್ಯಾನ್ವಾಸ್ ಕೊಡ್ಬೇಕಾದ್ರೆ ಇದೇ ಪ್ಯಾಟ್ರನಲ್ಲಿ ಕೊಡಿ, ನಿಮಗೆ ನೀಟಾಗಿ ಕ್ಯಾನ್ವಾಸ್ ಅನ್ನೋದು ನೆಕ್ ಫಿನಿಶ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡೆ. ಎರಡು ಪೀಸಲ್ಲೂ ಅಷ್ಟೇ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ ಫಸ್ಟಿಗೆ ನೀವು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನೋಡಿ ನಾನು ಫಸ್ಟು ಬ್ಯಾಕ್ ಪಾರ್ಟೇ ಅಟ್ಯಾಚ್ ಮಾಡೋಣ ಅಂತ ತೊಗೊಂಡೆ. ಸೊ ನೋಡಿ ಉಲ್ಟಾ ಮೇಲೆ ಈ ಲೈನಿಂಗ್ನ ಇಟ್ಟು ನೀಟಾಗಿ ಸುತ್ತೂ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ನೆಕ್ ಕಡೆ ಒಂದೇ ಸಲ ಫಿನಿಶಿಂಗ್ ಸ್ಟಿಚ್ ಹಾಕಿ ಉಲ್ಟಾ ಮಾಡ್ಕೊಳ್ತೀನಿ ಅಂದ್ರೂ ಓಕೆ ಹಾಕ್ಕೋಬೋದು. ಸೊ ನಾನಿಲ್ಲಿ ನೆಕ್ ಪಟ್ಟಿ ಕೊಡೋಣ ಅಂತ ಹೇಳಿಬಿಟ್ಟು ಸೊ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಫಸ್ಟು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ರಿಂಕಲ್ ಬರ್ದಿರ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಹೊಲಿಬೇಕು ಅಂತ. ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ. ಸೊ ನಾನು ಬ್ಯಾಕ್ ಪಾರ್ಟ್ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಮತ್ತೆ ಕಟ್ ಮಾಡ್ಕೊಳ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಅದೆಲ್ಲ ತೋರಿಸಿಲ್ಲ. ಈಗ ಪ್ರಿನ್ಸೆಸ್ ಕಟ್ ಪಾರ್ಟ್ನ ತೊಗೊಂಡಿದ್ದೀನಿ. ನೋಡಿ ಎಕ್ಸ್ಟ್ರಾ ಮಾರ್ಜಿನ್ಗೆ ನಾನು ಪ್ರಿನ್ಸೆಸ್ ಕಟ್ಟಲ್ಲಿ ಬಿಟ್ಟಿದ್ದೀನಿ. ನೋಡಿ ಅದನ್ನು ಮಾತ್ರ ಮರಿಬಾರ್ದು. ಎಕ್ಸ್ಟ್ರಾ ಕ್ಲಾತ್ನ ಪ್ರಿನ್ಸೆಸ್ ಕಟ್ ಅಟ್ಯಾಚ್ ಮಾಡೋಕ್ಕೆ ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಟೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಲೈನಿಂಗು, ಅದನ್ನು ಮಾತ್ರ ಮರಿಬೇಡಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದೆ ಕಟ್ಟಿಂಗ್ ಟೈಮಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ಕೋಬೇಕಾಗತ್ತೆ ಸ್ಟಿಚ್ಚಿಂಗ್ ಟೈಮಲ್ಲಿ. ಸೊ ಸ್ಟಿಚ್ಚಿಂಗ್ ಟೈಮಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅದು ನೋಡಿ ಈ ಕಡೆ ನಾನು ಸೈಡ್ಗೆ ಒಂದು 1/2 ಇಂಚಷ್ಟು ಕಟ್ ಮಾಡ್ಕೊಳ್ತೀನಿ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ. ನೋಡಿ ಇಲ್ಲಿ ಸ್ಟಿಚ್ಚಿಂಗಲ್ಲೇ ಮೇಲಕ್ಕೆ ಬಂದೆ ನಾನು. ಇಲ್ಲಿ ನೋಡಿ ಇಲ್ಲಿ 1/2 ಇಂಚಷ್ಟು ಕಟ್ ಮಾಡ್ಕೊಳ್ತೀನಿ, ಯಾಕಂದರೆ ನನಗಿಲ್ಲಿ ಸ್ವಲ್ಪ ಲೆಂತಿ ಆಗುತ್ತೆ ಅಂತ. ನೋಡಿ 1/2 ಇಂಚ್ಗಿಂತೂ ಕಡಿಮೆನೇ ಕಟ್ ಮಾಡ್ಕೊಂಡಿದ್ದೀನಿ. ಇದು ಯಾಕೆ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಸೈಡಲ್ಲಿ ನೋಡಿ ಒಂದು 1/4 ಇಂಚ್ಗಿಂತೂ ಜಾಸ್ತಿನೇ 1/4 ಇಂಚಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ಕಟ್ಟಿಂಗ್ ಪಾರ್ಟ್ನ ಎಕ್ಸ್ಟ್ರಾ ಕ್ಲಾತ್ ಇರೋದು ಕಟ್ ಮಾಡ್ತಾ ಇರೋದನ್ನ ತೋರಿಸ್ತಿದ್ದೀನಿ. ಇಷ್ಟು ನೋಡಿ ಪ್ರಿನ್ಸೆಸ್ ಕಟ್ ಪಾರ್ಟು ರೆಡಿ ಆಯಿತು. ಈಗ ನಾನು ನೆಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ ಎಲ್ಲ ಪೀಸಸ್ನೂ ನೀಟಾಗಿ ನೋಡಿ ನೆಕ್ ಕಡೆ ನಾನು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಿಮ್ಮ ಕ್ಯಾನ್ವಾಸ್ ಎಲ್ಲ ಅಟ್ಯಾಚ್ ಮಾಡಬೇಕು ಅನ್ನೋದು
ನೋಡಿ ಎಕ್ಸಾಕ್ಟಾಗಿ ನಮ್ಗೆ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ಈ ರೀತಿ ಇಟ್ಟು ಎದುರು ಬದುರು ಇಟ್ಕೊಂಡು ನೀಟಾಗಿ ಫಸ್ಟು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರಾದರೂ ಕಲಿತಾ ಇದ್ದಾರೆ ಅನ್ನೋರ್ಗೆ ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಕಟ್ಟಿಂಗಲ್ಲಿ ಸ್ಟಿಚಿಂಗಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಸುತ್ತು ನೋಡಿ ಈ ಥರ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎರಡನ್ನೂ ಅಟ್ಯಾಚ್ ಮಾಡಿಕೊಂಡೆ. ಇದು ಅಷ್ಟೇ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾನು ಹೇಳಿದ್ನಲ್ಲ, ಫ್ರಂಟಲ್ಲಿ ಇನ್ನು ಸ್ವಲ್ಪ ಬ್ರಾಡಾಗಿ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿ ನಿಮ್ಗೆ ಲುಕ್ ವೈಸ್ ಈ ರೀತಿ ಕಾಣಿಸ್ತಿದೆ. ಈಗ ನಾನು ಇದಕ್ಕೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ಥರ ಇಟ್ಟು ಎರಡೂ ಕಡೆ ಈ ಥರ ಇಟ್ಟು ನೀಟಾಗಿ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಕ್ಯಾನ್ವಾಸ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಬರಬಾರ್ದು. ಲೈನಿಂಗ್ ಮೇಲೇ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ನೀಟಾಗಿ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ಕೋಬೇಡಿ, ಕ್ಯಾನ್ವಾಸ್ ಪಕ್ಕನೇ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸಿಂಗಲ್ ಸ್ಟಿಚ್ ಬೇಕಾದ್ರೂ ಹಾಕ್ಕೋಬೋದು. ನಾನು ಸ್ವಲ್ಪ ಟೈಟಾಗಿರಲಿ ಅಂತ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಒಂದು ಕಿನಾರೆ ಸ್ಟಿಚ್ ಹಾಕ್ಕೋಬೇಕು ಲೈನಿಂಗ್ ಮೇಲೇ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಮಗೆ ನೆಕ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಲೈನಿಂಗ್ ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಪಕ್ಕ ಕಾಣಿಸ್ದೇ ಇರುತ್ತೆ. ನೀವು ನೀಟಾಗಿ ಈ ರೀತಿ ಕಿನಾರೆ ಸ್ಟಿಚ್ ಹಾಕ್ಕೊಂಡು ನೀವು ಕ್ಯಾನ್ವಾಸ್ನ ಫೋಲ್ಡಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಈಗ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಒಂದ್ಸಲ ನೀವೇ. ಈಗ ನಾನು ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಇದನ್ನು ಎಮ್ಮಿಂಗ್ ಮಾಡಿ ಸ್ಟಿಚ್ನ ಮತ್ತೆ ರಿಮೂವ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನಾನು ಇಲ್ಲೊಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಲೂಸ್ ಸ್ಟಿಚ್ ಹಾಕ್ತಾಯಿದ್ದೀನಿ ಅಂತಂದರೆ ನಾನು ಇವಾಗ ಸ್ಟಿಚ್ಚಿಂಗ್ ಲೆಂತ್ನ ಜಾಸ್ತಿ ಮಾಡ್ಕೊಂಡು ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಆಮೇಲೆ ಅದನ್ನು ರಿಮೂವ್ ಮಾಡಿಬಿಡ್ತೀನಿ. ಅರ್ಥ ಆಯ್ತಲ್ಲ? ಇಷ್ಟು ನೋಡಿ. ಈಗೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸ್ಕೇಲ್ ತಗೊಂಡು ನೀಟಾಗಿ ನೋಡಿ ಈ ರೀತಿ ಸ್ಟ್ರೈಟ್ ಇರೋ ಥರ, ನಮಗೆ ಶೋಲ್ಡರ್ ಕಡೆ ಸ್ಟ್ರೈಟ್ ಇದೆಯಲ್ಲ, ಸೊ ಅದು ಸ್ಟ್ರೈಟು ನಾವು ಈ ರೀತಿ ಲೈನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ನಾನು ಸ್ಟಿಚ್ ಹಾಕ್ಕೊಂಡು ಮತ್ತೆ ಕಟ್ ಮಾಡೋಣ ಅಂತ ಫಸ್ಟು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗ್ ನೀಟಾಗಿರುತ್ತೆ. ಶೋಲ್ಡರ್ ಹತ್ರ ಯಾವುದೇ ರೀತಿ ವೇರಿಯೇಷನ್ ಬರಲ್ಲ. ನೋಡಿ ಪರ್ಫೆಕ್ಟಾಗಿ ಈ ರೀತಿ ಇರುತ್ತೆ. ಈಗ ನೋಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ. ಡಾಟ್ ಎಲ್ಲಿದೆ ಅಂತ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಡಾಟ್ ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು. ಸೊ ಈ ಕಡೆ ಇದು ಪೀಸ್ಗೂ ಫ್ರಂಟ್ ಡಾಟ್ನ ಎಲ್ಲಿಗೆ ಬರುತ್ತೆ ಅಂತ ಮಾರ್ಕ್ ಮಾಡಿಕೊಂಡು ಒಂದು ಮ್ಯಾಚ್ ಹೊಡ್ಕೊಳ್ತೀನಿ. ನಾನಿಲ್ಲಿ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನು
ಡಾಟ್ನ ಸ್ಟಿಚ್ ಮಾಡ್ತೀನಿ. ಅರ್ಥ ಆಯ್ತಲ್ಲ. ಈಗ ಹ್ಯಾಂಡ್ಸು ನೋಡಿ, ನನಗೆ ಕ್ಲಾತ್ ಸ್ವಲ್ಪ ಶಾರ್ಟೇಜ್ ಇತ್ತು ಅನ್ನಲ್ಲ, ಸೊ ಮಿಡ್ಲಿಗೆ ನೀಟಾಗಿ ಕಟ್ ಮಾಡಿಕೊಂಡು ನಾನು ಇದಕ್ಕೂ ಏನು ಮಾಡ್ತೀನಿ ಅಂದರೆ ಈ ಥರ ಉಲ್ಟಾ ಹಾಕ್ಕೊಳ್ತೀನಿ. ಉಲ್ಟಾ ಹಾಕ್ಕೊಂಡು ಆ್ಯಸ್ ಇಟ್ ಈಸ್ ಏನಿದೆಯೋ ಅದನ್ನು ಮಾಮೂಲಿಯಾಗಿ ಸ್ಟಿಚ್ ಹಾಕ್ಕೊಂಡು 1/2 ಇಂಚಿಗೆ ಉಲ್ಟಾ ಮಾಡ್ತೀವಲ್ಲ, ಆ ರೀತಿ ಮಾಡಲ್ಲ ನಾನು. ಉಲ್ಟಾ ಮೇಲೇ ಹಾಕ್ಕೊಂಡು ಡೈರೆಕ್ಟಾಗಿ ಸುತ್ತು ಅಟ್ಯಾಚ್ ಮಾಡಿ ಕೆಳಗಡೆ ನಾನು ವೇಸ್ಟಿಗೆಲ್ಲ ಪಟ್ಟಿ ಕೊಡ್ತೀವಲ್ಲ, ಆ ಥರ ಹ್ಯಾಂಡ್ಸ್ಗೆ ಪಟ್ಟಿ ಕೊಟ್ಟು ಎಮ್ಮಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗಿಲ್ಲಿ ಬಟ್ಟೆ ಶಾರ್ಟೇಜ್ ಇದೆ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬಟ್ಟೆ ನಮಗೆ ಮೇನ್ ಫ್ಯಾಬ್ರಿಕ್ಕೆ ಶಾರ್ಟೇಜ್ ಆಗಿಬಿಡುತ್ತೆ. ಆಗ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡೋದನ್ನು ಕಲ್ತಿರ್ಬೇಕಾಗತ್ತೆ. ಇಲ್ಲಾಂದರೆ ಎಲ್ಲ ಬ್ಲೌಸಸ್ಸು ನಮಗೆ ಕರೆಕ್ಟಾಗಿ ನಾವು ಅವ್ರು ಕೊಟ್ಟರೋ ಒಂದು ಬ್ಲೌಸ್ ಮೆಜರ್ಮೆಂಟ್ಗೆ ಸಾಲದೆ ಬರ್ಬೋದು. ಆಗ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸ್ವಲ್ಪ ಪೀಸುಗಳು ಕಟ್ಕೊಂಡು ಸ್ಟಿಚ್ ಮಾಡೋ ಅಂಥ ಪರಿಸ್ಥಿತಿನೂ ಬರ್ಬೋದು. ಸೊ ಅದನ್ನು ಸಹ ನಾವು ಸ್ವಲ್ಪ ತಿಳ್ಕೊಂಡಿರಬೇಕು, ಎಲ್ಲಿ ಪೀಸ್ ಕೊಟ್ಟರೆ ಎಲ್ಲಿ ಸರಿ ಹೋಗುತ್ತೆ ಏನು ಅಂತ. ನೋಡಿ, ಹ್ಯಾಂಡ್ಸಿಗೆ ಇಲ್ಲಿ ಶಾರ್ಟೇಜ್ ಆಯಿತು. ಸೊ ಇಲ್ಲಿ ನಾನು ಈ ನೆಕ್ಕು ಫ್ರಂಟಲ್ಲಿ ನೆಕ್ ಕಟ್ ಮಾಡಿದ್ನಲ್ಲ, ಅದು ಕ್ಲಾತ್ ಉಳಿದಿತ್ತು. ಸೊ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡು ಅಟ್ಯಾಚ್ ಮಾಡಿದ್ದಿತ್ತಲ್ಲ, ಸೊ ಅದನ್ನೇ ನಾನಿಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಅದ್ರ ಮೇಲೆ ಒಂದು ಕಿನಾರೆ ಸ್ಟಿಚ್ ಹಾಕ್ಕೋಬೇಕು ಮತ್ತು ಸುತ್ತು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೆಂಟ್ರಲ್ ಏನಾಗುತ್ತೆ ಅಂದರೆ ಕೇಸಲ್ಲಿ ಬಾಬಿನಲ್ಲಿ ದಾರ ಬರದೇ ಆಯಿತು. ನೋಡಿ, ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ಸುತ್ತು ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬಾಟಮಲ್ಲಿ ನೀವು ಪಟ್ಟಿ ಕೊಟ್ಟು ವೇಸ್ಟಿಗೆ ಪಟ್ಟಿ ಕೊಡ್ತೀವಲ್ಲ, ಆ ರೀತಿ ಕೊಟ್ಟು ಎಮ್ಮಿಂಗ್ ಮಾಡಿಕೊಂಡ್ರು ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತಾ ಅಂತ ಡೌಟ್ ಬರ್ಬೋದು. ಖಂಡಿತ ಫಿನಿಶಿಂಗು ಚೆನ್ನಾಗೇ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಅಂದರೆ ಶಾರ್ಟೇಜ್ ಇದ್ದರೆ, ಬಟ್ಟೆ ಶಾರ್ಟೇಜ್ ಆದರೆ ಸೊ ಆ ರೀತಿ ಟ್ರೈ ಮಾಡಿ ನೋಡಿ. ಇದನ್ನು ಅದೇ ರೀತಿ ನಾನು ಸುತ್ತು ಅಟ್ಯಾಚ್ ಮಾಡಿಕೊಂಡು ಇದಕ್ಕೂ ಒಂದು ಸೈಡು ಪೀಸ್ ಕಟ್ಟಬೇಕಾಗತ್ತೆ. ನೀಟಾಗಿ ಸುತ್ತು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಪೀಸ್ ಚಿಕ್ಕದಾದಾಗ ಏನೋ ಒಂದು ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗತ್ತೆ ನಾವು. ಸೊ ಅಂಥ ಟೈಮಲ್ಲಿ ಈ ಥರ ಟಿಪ್ಸ್ನೆಲ್ಲ ಫಾಲೋ ಮಾಡ್ಬೋದು. ಈ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡಿದಾಗ ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡ್ಕೊಂಡು ಅದಕ್ಕೂ ನಾನು ಪೀಸ್ನ ಅಟ್ಯಾಚ್ ಮಾಡಿಕೊಂಡೆ, ಇನ್ನೊಂದು ಹ್ಯಾಂಡ್ಗೂ. ಈಗ ನೋಡಿ, ಇದಕ್ಕೆ ನೆಕ್ ಪಟ್ಟಿನ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೆಕ್ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಮಗೆ ಪುಟ್ಟದಾಗಿದೆ ಇದೇನು ನೆಕ್ ಅನ್ನೋದು, ನಮಗೇನು ಜಾಸ್ತಿ ಏನು ಬಟ್ಟೆ ಬೇಕಾಗಲ್ಲ, ಒಂಚೂರು ಬಟ್ಟೆ ಆದರೆ ಸಾಕಾಗತ್ತೆ. ನೋಡಿ, ಕಟ್ ಮಾರ್ಕ್ಸ್ ಇಟ್ಕೊಂಡು ನೀಟಾಗಿ ಇದನ್ನು ಫೋಲ್ಡ್ ಮಾಡಿ ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಡೈರೆಕ್ಟಾಗಿ ಈ ಥರ ಉಲ್ಟಾ ಮಾಡ್ತೀನಿ ಮೇನ್ ಫ್ಯಾಬ್ರಿಕ್ಕಿಗೆ ಅಂತ ಅಂದ್ರೂ ಹಾಗೂ ಮಾಡ್ಕೋಬೋದು. ಈಗ ನೋಡಿ, ಈ ರೀತಿ ಒಂದು ಫೋಲ್ಡ್ನ ಹಾಕ್ಕೊಂಡು ಫಸ್ಟು ಸ್ಟಿಚ್ನ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಇದರಲ್ಲಿ ಬೇಕು ಪಟ್ಟಿ ಅಂತ ಎಷ್ಟಾಗಲ್ಲ ಪಟ್ಟಿ ಬೇಕು ಅಷ್ಟಾಗಲ್ಲ ಉಳಿಸ್ಕೊಂಡು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದೊಂದು ಸಲ ಮಿಷಿನ್ ಏನಾಗುತ್ತೆ ಅಂದರೆ ಗೊತ್ತೇ ಆಗಲ್ಲ, ಒಂದು ಸಲ ಸ್ಟಿಚ್ಚೇ ಬರಲ್ಲ, ಹಾಗಾಗ್ಬಿಡುತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತೀನಿ. ಈಗ ನೀಟಾಗಿ ಅದನ್ನ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಹೇಳಿದ್ನಲ್ಲ, ಲೂಸ್ ಸ್ಟಿಚ್ ಹಾಕ್ಕೊಂಡು ನಾನು ಮತ್ತೆ ಎಮ್ಮಿಂಗ್ ಮಾಡಿ ಆ ಸ್ಟಿಚ್ನ ರಿಮೂವ್ ಮಾಡ್ಕೊಳ್ತೀನಿ. ನೋಡಿ, ಬ್ಯಾಕ್ ಪಾರ್ಟ್ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ರೆಡಿ ಆಯಿತು. ಈಗ ಡಾಟ್ನ ಸ್ಟಿಚ್ ಮಾಡ್ತೀನಿ. ನಾವೇನು ಡಾಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೊ ಆ ಮಾರ್ಕಿಂಗ್ ಮೇಲೇ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎರಡೂ ಕಡೆ ಎರಡೂ ಡಾಟ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನಾನಿಲ್ಲಿ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ನೋಡಿ, ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ 1.5 ವಿಡ್ತಲ್ಲಿ ಪಟ್ಟಿ ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಪಟ್ಟಿನ ತಗೋಬೇಕು. ಅದರಲ್ಲಿ 1/2 ಇಂಚ್ ಒಂದು ಸೈಡ್ ಫೋಲ್ಡ್ ಮಾಡಿ
ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಫೋಲ್ಡಿಂಗ್ ಮಾಡಿರೋ ಕಡೆ ಬಿಟ್ಟು ಬೇರೆ ಕಡೆಗೆ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ನಾನು ಇಲ್ಲೇನು ಡಾಟ್ಸ್ನ ಸ್ಟಿಚ್ ಮಾಡಿದ್ದೀನೋ ಅಲ್ಲಿ ಚಿಕ್ಕದಾಗೊಂದು ಫ್ರಿಲ್ನ ಇಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ ಅಂತ. ಯಾವುದೇ ರೀತಿ ಅಲ್ಲಿ ಬಟ್ಟೆ ಎಳೆದಂಗೆ ಬರೋಲ್ಲ. ಹಾಗಾಗಿ ಮತ್ತೆ ಲೈನಿಂಗ್ನ ಫೋಲ್ಡ್ ಮಾಡಿ ಕಿನಾರೆ ಸ್ಟಿಚ್ ಒಂದನ್ನ ಹಾಕ್ಕೋಬೇಕಾಗತ್ತೆ. ಮತ್ತು ಇದು ಫೋಲ್ಡ್ ಮಾಡಿ ಇಲ್ಲಿ ರೆಡಿ ಸ್ಟಿಚ್ಚು ನಿಮ್ಮ ಚಾಯ್ಸ್. ಅದು ನಿಮಗೆ ಅಲ್ಲಿ ಸ್ಟಿಚ್ ಬೇಡ ಎಮ್ಮಿಂಗ್ ಮಾಡ್ಕೊಳ್ತೀನಿ ಅಂದರೆ ಖಂಡಿತ ನೀವು ಎಮ್ಮಿಂಗ್ ಮಾಡ್ಕೋಬೋದು, ಇಲ್ಲ ಸ್ಟಿಚ್ಚೇ ಹಾಕ್ಕೊಳ್ತೀನಿ ಅನ್ನೋರು ಸ್ಟಿಚ್ಚೇ ಹಾಕ್ಕೋಬೋದು. ನಾನು ಇಲ್ಲೇನು ಎಮ್ಮಿಂಗ್ ಮಾಡಲ್ಲ, ಸ್ಟಿಚ್ಚೇ ಹಾಕ್ಕೊಳ್ತೀನಿ. ಸೊ ಹಾಗಾಗಿ ನಾನು ಇದನ್ನ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನೋಡಿ ನಮಗೆ ಪರ್ಫೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಬಂದಿದೆ. ಈಗ ನೋಡಿ ಫ್ರಂಟ್ ಪಾರ್ಟಲ್ಲಿ ನಾನು ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡಬೇಕಲ್ಲ, ಸೊ ಪ್ರಿನ್ಸಸ್ ಕಟ್ ಪಾರ್ಟ್ನ ತೊಗೊಂಡು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟು ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ವಲ್ಲ, 1/2 ಇಂಚಿಗೆ ಸ್ಟಿಚ್ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಸ್ವಲ್ಪ ಕಪ್ ಶೇಪ್ ಹತ್ರ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಿಚ್ ಹಾಕೋಕ್ಕೆ. ಸ್ವಲ್ಪ ಸೆಟ್ ಮಾಡಿಕೊಂಡು ಕ್ಲಾತ್ನ ಸ್ಟಿಚ್ ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ನೀಟಾಗಿ ನಾವು ಸ್ಟಿಚ್ನ ಹಾಕ್ಕೊಂಡಿದ್ದಾಯಿತು. ಇಲ್ಲಿ ನಮ್ಗೆ ಯಾವುದೇ ರೀತಿ ವೇರಿಯೇಷನ್ ಬಂದಿಲ್ಲ ಕ್ಲಾತು, ಯಾಕಂದರೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ವಲ್ಲ. ಸೊ ಇಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬಂದಿಲ್ಲ. ನೋಡಿ ಕಪ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇನ್ನೊಂದು ಸೈಡು ಸೇಮ್ ಅದೇ ರೀತಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಬ್ಲೌಸು ಫಿಟ್ಟಿಂಗ್ ಸೂಪರಾಗಿ ಬರುತ್ತೆ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೆ ಆದರೆ. ಸೊ ಇದನ್ನು ಹಾಕ್ಕೊಂಡಿರೋದನ್ನು ಒಂದು ಪಿಕ್ನ ನಾನು ಥಂಬ್ನೇಲ್ಗೆ ಹಾಕಿದ್ದೀನಿ. ನೋಡಿ ಎಷ್ಟು ಫಿಟ್ಟಿಂಗ್ ಬಂದಿದೆ ಅಂತ. ನೋಡಿ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ನೀವು ಪ್ಯಾಡೆಡ್ ಸ್ಟಿಚ್ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೋಬೋದು. ಇದು ವಿತೌಟ್ ಪ್ಯಾಡೆಡ್ ಸ್ಟಿಚ್ ಮಾಡಿರೋದು. ವಿತೌಟ್ ಪ್ಯಾಡೆಡ್ ಆದರೂ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ. ನೀವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಕಟ್ಟಿಂಗ್ ಮಾಡಿಕೊಂಡ್ರೆ ಖಂಡಿತ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸ್ಟಿಚಿಂಗ್ ಟೈಮಲ್ಲೂ ಅಷ್ಟೇ ನೀವು ಕಟ್ಟಿಂಗ್ ಒಂದೇ ಮಾಡಿಬಿಟ್ರೆ ನಿಮಗೆ ಪರ್ಫೆಕ್ಟ್ನೆಸ್ ಬರೋದಿಲ್ಲ. ಸ್ಟಿಚ್ಚಿಂಗಲ್ಲೂ ಅಷ್ಟೇ ನೀವು ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಓವರ್ಲಾಕ್ ಮಾಡ್ಕೊಳ್ತಾ ಇಲ್ಲ. ಸೊ ಎರಡೂ ತೆಗೆದು ಈ ರೀತಿ ನೀಟಾಗಿ ಈ ಥರ ಉಜ್ಜುತ್ತಾ ಇದ್ದೀನಿ. ನೋಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಇಲ್ಲಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದಕ್ಕೆ ನಾನೇನು ಓವರ್ಲಾಕ್ ಮಾಡ್ಕೊಳ್ತಾ ಇಲ್ಲ, ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. 2 ಪೀಸ್ನ ಸಪ್ರೇಟಾಗಿ ತೆಗೆದು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಫ್ರಂಟ್ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ 1/2 ಇಂಚ್ ಮಾರ್ಜಿನ್ಗೆ. ಈ ಡಾಟ್ ಹಾಕ್ಕೊಂಡ್ರು ನಿಮಗೆ ಕಪ್ ನೀವು ಅಟ್ಯಾಚ್ ಮಾಡಿಲ್ಲ ಅಂದರೆ ಈ ಡಾಟು ಇಂಪಾರ್ಟೆಂಟು. ಈ ಡಾಟ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೀವು ಪ್ಯಾಡ್ ಏನಾದ್ರು ಅಟ್ಯಾಚ್ ಮಾಡೋಂಗಿದ್ರೆ ಈ ಡಾಟ್ ಏನು ಅವಶ್ಯಕತೆ ಇರಲ್ಲ. ನೋಡಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಲೆಂತಲ್ಲಿ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿದೆ. ಸೊ ನಾನೀಗ ಇದಕ್ಕೆ ಉಕ್ಪಟ್ಟೆ ಐಪಟ್ಟಿನ ರೆಡಿ ಮಾಡ್ಕೋಬೇಕಾಗತ್ತೆ. ಉಕ್ಪಟ್ಟೆ ಐಪಟ್ಟಿಗೆ ನಾನು ಬಟ್ಟೆನ ಕಟ್ ಮಾಡಿಕೊಂಡು ನೋಡಿ ಇದು ಉಕ್ಪಟ್ಟಿಗೆ 2 ಇಂಚಸ್ ಅಷ್ಟು ಕ್ಲಾತ್ ತಗೊಂಡು ಅದನ್ನು ಫೋಲ್ಡ್ ಮಾಡಿಕೊಂಡ್ರೆ 1 ಇಂಚ್ ಬರುತ್ತೆ. ಸೊ ಅಲ್ಲಿ ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಆ ಡಾಟ್ ಹತ್ರ ನೀಟಾಗಿ ಸ್ವಲ್ಪ ಫೋಲ್ಡಿಂಗ್ ಫ್ಲಿಟ್ ಇಟ್ಕೊಳ್ತೀನಿ. ನಾನು ಒಂದು ಫ್ರಿಲ್ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಫ್ರಿಲ್ ಇಟ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಬಟ್ಟೆ ಟರ್ನ್ ಆಗುತ್ತೆ ಅಂತ ಹೇಳೋದ್ನಲ್ಲ. ಬ್ಯಾಕ್ ಸೈಡ್ ಡಾಟ್ ಹಿಡಿದಿರೋದ್ರ ನೀವು ಫ್ಲಿಟ್ ಇಟ್ಕೊಂಡ್ರೆ ನೀಟಾಗಿ ಟರ್ನ್ ಆಗುತ್ತೆ ಅಂತ. ಸೊ ಇಲ್ಲೂ ಅಷ್ಟೇ ನೀವಲ್ಲಿ ಡಾಟ್ ಹಿಡ್ದಿರ್ತೀರಲ್ಲ ಅಲ್ಲಿ ಒಂದು ಫ್ರಿಲ್ನ ಇಟ್ಕೊಂಡ್ರೆ ನೀಟಾಗಿ ಬಟ್ಟೆ ಟರ್ನ್ ಆಗುತ್ತೆ. ನಮಗೆ ಬಾಟಮಲ್ಲಿ ಏನು ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವೇ ಪಟ್ಟಿ ಕೊಡ್ತೀವಲ್ಲ ವೇಸ್ಟಿಗೆ. ಸೊ ಅಲ್ಲಿ ನಮಗೆ ಫೋಲ್ಡಿಂಗ್ ಏನು ಅವಶ್ಯಕತೆ ಇಲ್ಲ. ಮೇಲೆ ಮಾತ್ರ ನೆಕ್ ರೆಡಿ ಆಗಿರುತ್ತೆ, ಹಾಗಾಗಿ ನಾವು ಫೋಲ್ಡಿಂಗ್ನ ಕೊಡಬೇಕಾಗತ್ತೆ. ನೋಡಿ ಈಗ ಕಾಜಾ ಪಟ್ಟಿಗೆ ನಾನು
3 ಇಂಚಸ್ ಅಷ್ಟು ವಿಡ್ತಲ್ಲಿ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೆ. ಅದನ್ನ ನೀಟಾಗಿ ಈ ಥರ ಕೆಳಭಾಗಕ್ಕಿಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ 1/2 ಇಂಚು ಮೇಲೆ ಫೋಲ್ಡ್ ಮಾಡಿ ಸೈಡ್ಗೂ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಇದನ್ನು ಸ್ಟಿಚ್ ಮಾಡಿ ಕವರ್ ಮಾಡ್ಕೊಳ್ಳೋಣ. 1/4 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಸ್ಟಿಚ್ನ ಹಾಕೋಣ. ಯಾಕೆ ಅಂದರೆ ಇಲ್ಲೂ ಕಾಜ ದಾರಗಳ ಹಾಕೋಕ್ಕೆ ಅರ್ಥ ಆಯ್ತಲ್ಲ. ಐ ಪಟ್ಟಿ ನೋಡಿ ಈಗ ಕರೆಕ್ಟಾಗಿ ಬಂತ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂದಿದೆ. ಈಗ ನಾನು ಇದಕ್ಕೆ ಪಟ್ಟಿನ ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ವೇಸ್ಟಿಗೆ ಪಟ್ಟಿ ನಾನು ಫಸ್ಟೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಸಲ ಏನಂದರೆ ಬ್ಯಾಕಲ್ಲಿ ತಗೊಳ್ಳಿ, ಬ್ಯಾಕ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೈಡು ನಿಮಗೆ ಎಷ್ಟು ಎಕ್ಸ್ಟ್ರಾ ಬರ್ತಿದೆ ಅಂತ ನೋಡ್ಕೊಳ್ಳಿ. ಅಷ್ಟು ಎಕ್ಸ್ಟ್ರಾ ನೀವು ಆ ಪಟ್ಟಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಮೇಲಿಂದ ಅಟ್ಯಾಚ್ ಮಾಡ್ಕೊಂಡ್ರೆ ನೋಡಿ ನಿಮಗೆ ಎಷ್ಟು ಜಾಸ್ತಿ ಬರ್ತಾಯಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ನಾನೊಂದು 1/4 ಇಂಚಷ್ಟು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಸ್ಟಿಚಿಂಗ್ ಟೈಮಲ್ಲೂ 1/4 ಇಂಚ್ ಕಟ್ ಮಾಡಿದ್ದೆ. ಸೊ ಒಂದೇ ಸಲ 1/2 ಇಂಚ್ ಕಟ್ ಮಾಡಿಕೊಂಡ್ರು ನಿಮಗೆ ಪರ್ಫೆಕ್ಟಾಗೇ ಬರುತ್ತೆ. ಇಲ್ಲೂ ಪ್ರಿನ್ಸಸ್ ಕಟ್ ಹತ್ರ ನಾನೊಂದು ಫ್ರಿಲ್ನ ಇಟ್ಕೊಳ್ತಾ ಇದ್ದೀನಿ. ಇದೊಂದು 1/4 ಇಂಚ್ ಕಟ್ ಮಾಡಿದೆ. ಸೊ ಈ ಥರ ಸಣ್ಣ ಪುಟ್ಟ ಚೇಂಜಸ್ಸು ನೀವು ಸ್ಟಿಚಿಂಗ್ ಟೈಮಲ್ಲೂ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲೊಂದು ಫ್ರಿಲ್ನ ಇಡ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಎಲ್ಲ ಅಟ್ಯಾಚ್ ಮಾಡಿದ್ದೀನೋ ಅಲ್ಲಿ ಫ್ರಿಲ್ನ ಇಟ್ಟು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರಂಟಲ್ಲಿ ನೀವು 1/2 ಇಂಚ್ ಎಕ್ಸ್ಟ್ರಾ ಬಿಡಬೇಕಾಗತ್ತೆ ಫೋಲ್ಡಿಂಗೋಸ್ಕರ. ಸೈಡಲ್ಲಿ ಏನು ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಕಿನಾರೆ ಸ್ಟಿಚ್ ಒಂದು ಹಾಕ್ತಾಯಿದ್ದೀನಿ. ಈ ರೀತಿ ಇದಕ್ಕೂ ಸೇಮ್ ಅದೇ ರೀತಿ ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ನಾವು ನೋಡಿ 1/2 ಇಂಚನ್ನ ಒಳಗಡೆ ಫೋಲ್ಡ್ ಮಾಡಿಕೊಂಡು ಇದು ಅಷ್ಟೇ. ನೀವು ರೆಡಿ ಸ್ಟಿಚ್ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು, ಇಲ್ಲ ನೀವು ಎಮ್ಮಿಂಗ್ ಮಾಡ್ಕೊಳ್ತೀನಿ ನಾನು ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು. ನಾನು ರೆಡಿನೇ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ತುಂಬಾ ಎಕ್ಸ್ಟ್ರಾ ಕ್ಲಾತು ಬಿಡಬೇಡಿ, ಯಾಕಂದರೆ ತುಂಬ ತಿಕ್ಕಾದ್ರೂ ಕ್ಲಾತು ಚೆನ್ನಾಗಿರಲ್ಲ. ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನಮಗೆ ಹುಕ್ ಪಟ್ಟಿ ಐ ಪಟ್ಟಿ ರೆಡಿ ಆಯಿತು. ಈ ಬ್ಲೌಸ್ ಹಾಕ್ಕೊಂಡಾಗ ನಮಗೆ ಹ್ಯಾಂಡ್ಸ್ ಎತ್ತಿದ್ರೂ ನಮಗೆ ಬ್ಲೌಸ್ ಅನ್ನೋದು ಮೇಲಕ್ಕೆ ಹೋಗೋಲ್ಲ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ನೋಡಿ ಇದು ಅಟ್ಯಾಚ್ ಮಾಡ್ಬೇಕಾದ್ರೆ ಕಮೆಂಟ್ ಮಾಡಿದರೆ ಯಾರೋ ಇದು ವೇರಿಯೇಷನ್ ಬರಲ್ವಾ, ನಾವು 1/2 ಇಂಚು ಕಡಿಮೆ ತೊಗೊಳ್ತೀವಲ್ಲ ವೇರಿಯೇಷನ್ ಬರಲ್ವಾ ಅಂತ ಕೇಳಿದ್ರು. ನೋಡಿ ಈ ರೀತಿ ಅಟ್ಯಾಚ್ ಮಾಡಿ ನಿಮಗೆ ಯಾವುದೇ ರೀತಿ ವೇರಿಯೇಷನ್ ಬರಲ್ಲ. ನಿಮಗೆ ಅಲ್ಲಿ ನೆಕ್ ಹತ್ರ ತೋರಿಸ್ತೀನಿ ನೋಡಿ ನಾನು. ಈ ರೀತಿ ಬರುತ್ತೆ. ಆ ರೀತಿ ಬಂದರೆ ನಿಮಗೇನು ತೊಂದರೆ ಆಗೋಲ್ಲ. ನೀವು ಶೋಲ್ಡರ್ ಕಡೆ ನೀಟಾಗಿ ಈ ರೀತಿ ಇಟ್ಟು 1/2 ಇಂಚ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿದರು ನನಗೆ 1/2 ಇಂಚ್ ನಾವು ಕಡಿಮೆ ಮಾಡೋದ್ವಲ್ಲ ಫ್ರಂಟಲ್ಲಿ, ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಿಮ್ಗೆ ಯಾವುದೇ ರೀತಿ ನೋಡಿ ಈ ರೀತಿ ಬರುತ್ತೆ. ಫ್ರಂಟಲ್ಲಿ ಸ್ವಲ್ಪ ಮುಂದಕ್ಕೆ ಬರುತ್ತೆ. ಅದನ್ನ ನೀವು ಕಟ್ ಮಾಡಬೇಡಿ. ಕಟ್ ಮಾಡ್ದಿರ ನೀವು ಅಟ್ಯಾಚ್ ಮಾಡ್ಕೊಂಡಿದ್ರೆ ನೋಡಿ ನಿಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು ಕಟ್ಟಿಂಗ್ ಪಾರ್ಟಲ್ಲಿ ಫ್ರಂಟಲ್ಲಿ ನೀವು 1/2 ಇಂಚು 0.25 ಇಂಚು ಲೆಸ್ ಮಾಡೋದ್ರಲ್ಲ ಫ್ರಂಟ್ ನೆಕ್ಗೆ, ಅದು ವೇರಿಯೇಷನ್ ಬರಲ್ವ ಶೋಲ್ಡರ್ ಅಟ್ಯಾಚ್ ಟೈಮಲ್ಲಿ ಅಂತ ಬರಲ್ಲ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ರೆ ಅದೊಂಚೂರು ಮುಂದಕ್ಕೆ ಬರುತ್ತೆ. ಆ ಥರ ಮುಂದಕ್ಕೆ ಬಂದೇ ನಾವು ಅಟ್ಯಾಚ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ನಮಗೆ ಶೋಲ್ಡರ್ ಹತ್ರ ಫಿನಿಶಿಂಗ್ ಬರಲ್ಲ. ಈಗ ನಾನು ಅದಕ್ಕೆ ಶೋಲ್ಡ್ರಿಗೆ ಓವರ್ಲಾಕ್ ಮಾಡ್ಕೊಳ್ತೀನಿ. ಸೊ ಇದು ನಾನು ಹೇಳಿದ್ನಲ್ಲ, ಇದು ಪಟ್ಟಿ ಕೊಡಬೇಕಂತ. ಸೊ ಇದು ಅಷ್ಟೇ ನೋಡಿ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದಕ್ಕೂ ಪಟ್ಟಿ ಅಟ್ಯಾಚ್ ಮಾಡ್ಕೊಂಡು ನಾವು ಎಮ್ಮಿಂಗ್ ಮಾಡಿಕೊಂಡ್ರೆ ಸ್ಲೀವ್ಸು ನಮ್ಮ ಬಾಟಮಲ್ಲೂ ನಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಏನೂ ಅಂಥ ಚೇಂಜಸ್ ಏನೂ ಬರಲ್ಲ. ನೀಟಾಗಿ ಈ ರೀತಿ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಲೈನಿಂಗ್ ಓಪನ್ ಮಾಡ್ಕೊಳ್ಳಿ, ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಳ್ಳಿ. ಇನ್ನೊಂದಕ್ಕೂ ಸೇಮ್ ಅದೇ ರೀತಿ
ಅಟ್ಯಾಚ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳಿ ನೀಟಾಗಿ 1/2 ಇಂಚ್ ಮಾರ್ಜಿನ್ ನಾವು ಬಿಟ್ಟಿರ್ತೀವಲ್ಲ 1/2 ಇಂಚಿಗೆ ಕರೆಕ್ಟಾಗಿ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದು ನಾನು ಎಮ್ಮಿಂಗ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಲೀವಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಏನು ಅಷ್ಟು ಚೆನ್ನಾಗಿ ಕಾಣಲ್ಲ, ಎಮ್ಮಿಂಗ್ ಮಾಡ್ಕೊಳ್ಳಿ. ಇನ್ನು ವೇಸ್ಟಲ್ಲಿ ನೀವು ಸ್ಟಿಚ್ ಹಾಕ್ಕೊಂಡ್ರೂ ಚೆನ್ನಾಗೇ ಕಾಣಿಸುತ್ತೆ. ಸೊ ಇಲ್ಲ ನನಗೆ ಅಲ್ಲೂ ಎಮ್ಮಿಂಗ್ ಮಾಡ್ಕೊಳ್ತೀನಿ ಅಂದರೆ ಖಂಡಿತ ನೀವು ಎಮ್ಮಿಂಗ್ ಮಾಡ್ಕೋಬೋದು. ವೇಸ್ಟಲ್ಲಿ ನಾವು ಪಟ್ಟಿ ಕೊಟ್ಟಿರ್ತೀವಲ್ಲ ಅಲ್ಲೂ ಎಮ್ಮಿಂಗ್ ಮಾಡ್ಕೊಳ್ಳಿ, ನೆಕ್ಕು ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ, ಮತ್ತು ಸ್ಲೀವು ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕೆಲಸ ಇಡಿಸುತ್ತೆ. ಸ್ಟಿಚ್ ಆದಮೇಲೆ ಈ ರೀತಿ ಸ್ಲೀವ್ನ ರೆಡಿ ಮಾಡಿಕೊಂಡೆ ನೋಡಿ, ಓವರ್ಲಾಕ್ ಮಾಡಿಕೊಂಡೆ ನಾನು ಶೋಲ್ಡರ್ಗೆ. ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ನಾನು ಸ್ವಲ್ಪ ಚೆಕ್ ಮಾಡ್ಕೊಳ್ತೀನಿ ನೀಟಾಗಿದೆಯಾ ಅಂತ. ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡು ನೀಟಾಗಿ ಫಿನಿಶಿಂಗ್ ತಗೊಳ್ತೀನಿ. ಫಿನಿಶಿಂಗ್ ತಗೊಂಡು ನಾನಿಲ್ಲಿ ಸ್ಲೀವ್ನ ಸ್ವಲ್ಪ ಸಿಂಕ್ ಮಾಡ್ಕೊಳ್ತೀನಿ ಶೋಲ್ಡರ್ ಹತ್ರ. ಈ ರೀತಿ ಸಿಂಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬಟ್ಟೆ ಎಳೆದಂಗಿರಲ್ಲ ನೋಡಿ. ಇಲ್ಲಿ ಸ್ವಲ್ಪ ಸಿಂಕ್ ಮಾಡ್ಕೊಳ್ತೀನಿ ಇಲ್ಲಿಂದ ಇಲ್ಲಿಗೆ. ಈ ರೀತಿ ಸಿಂಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಮಟ್ಟಿಗೆ ಸಿಂಕ್ ಮಾಡ್ಕೊಳ್ತೀನಿ. ನಮಗೆ ಕಂಫರ್ಟಬಲ್ ಆಗಿ ಸ್ಲೀವ್ ಕೂತ್ಕೊಳ್ಳುತ್ತೆ ಈ ರೀತಿ ಸಿಂಕ್ ಮಾಡ್ಕೊಳ್ಳೋದ್ರಿಂದ. ಈಗ ಸ್ಲೀವ್ನ ಅಟ್ಯಾಚ್ ಮಾಡಬೇಕು. ಮಿಡ್ಲಿಗೆ ನ್ಯಾಚ್ ಹೊಡ್ಕೊಳ್ಳಿ, ನೀಟಾಗಿ ನೋಡಿ ಚೆಕ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ಳಿ. ನಾನೊಂದು 1/2 ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೆ. ನೀಟಾಗಿ ಫ್ರೀಯಾಗಿ ಈ ಒಂದು ಹ್ಯಾಂಡ್ಸ್ ಕ್ಲಾತ್ನ ಯಾವುದೇ ಕಾರಣಕ್ಕೂ ಎಳಿಬೇಡಿ, ನೀಟಾಗಿ ಫ್ರೀಯಾಗಿ ಕೊಟ್ಟು ಪ್ರಿನ್ಸಸ್ ಕಟ್ ಪಾರ್ಟ್ನ ನೀಟಾಗಿ ಡೌನ್ಗೆ ಸೆಟ್ ಮಾಡಿಕೊಂಡೆ ನಾನು ಅಟ್ಯಾಚ್ ಮಾಡಿದ್ವಲ್ಲ ಅದನ್ನು ನೋಡಿ. ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೋಡಿ. ಪರ್ಫೆಕ್ಟಾಗಿ ನಿಮಗೆ ಸ್ಲೀವ್ ಅನ್ನೋದು ಅಟ್ಯಾಚ್ ಆಗುತ್ತೆ. ನಾನಿಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ಲೀವ್ಗೆ ನೀವು ಡಬಲ್ ಸ್ಟಿಚ್ ಹಾಕ್ಕೊಂಡ್ರೇ ಉತ್ತಮ. ಈಗ ಇನ್ನೊಂದು ಕಡೆನೂ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವ್ರು ನನಗೆ ಕಮೆಂಟ್ ಮಾಡಿದವ್ರಿಗೆ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಫ್ರಂಟಲ್ಲಿ ನೀವು 0.25 ಅಷ್ಟು ಮೈನಸ್ ಮಾಡಿದ್ರಲ್ಲ ನೆಕ್ ಹತ್ರ, ಸೊ ಅದು ಪರ್ಫೆಕ್ಟಾಗಿ ಬರುತ್ತಾ ಶೋಲ್ಡರ್ ಅಟ್ಯಾಚಲ್ಲಿ ವೇರಿಯೇಷನ್ ಆಗಲ್ವಾ ಅಂತ ಕಮೆಂಟ್ ಮಾಡಿದ್ರಲ್ಲ. ಸೊ ಇವಾಗ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನಾವು ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ಫ್ರಂಟ್ ನೆಕ್ದು ಸ್ವಲ್ಪ ಎಕ್ಸ್ಟ್ರಾನೇ ಮುಂದಕ್ಕೆ ಬರುತ್ತೆ ನೋಡಿ. ಇಷ್ಟು ಮುಂದಕ್ಕೆ ಬಂದರೂ ನಮಗೆ ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ. ಅದೇ ಥರನೇ ನಮಗೆ ಶೋಲ್ಡರ್ ಅಟ್ಯಾಚಲ್ಲಿ ಬರೋದು. ಯಾಕಂದರೆ ನಮ್ಗೆ ಫ್ರಂಟಲ್ಲಿ ಆ ಶಾರ್ಪ್ನೆಸ್ ಇರುತ್ತಲ್ವ ಈ ಒಂದು ನೆಕ್ ಹತ್ರ, ಆ ನೆಕ್ ಹತ್ರ ಇರೋ ಶಾರ್ಪ್ನೆಸ್ಸು ನಮಗೆ ಆ ಫ್ರಂಟಲ್ಲಿ ಆ ರೀತಿಯೇ ಬರುತ್ತೆ. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ, ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಎರಡೂ ಕಡೆ. ಇದಕ್ಕೂ ಅಷ್ಟೇ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ನ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಡಬಲ್ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಈಗ ನಾನು ಇದಕ್ಕೆ ಓವರ್ಲಾಕ್ ಮಾಡಿಕೊಂಡೆ ನೋಡಿ. ಈಗ ನಾನು ಸೈಡ್ನ ಅಟ್ಯಾಚ್ ಮಾಡ್ತೀನಿ ನೋಡಿ. ಪರ್ಫೆಕ್ಟಾಗಿ ನಮಗೆ ಸೈಡ್ ಜಾಯಿಂಟ್ ಅನ್ನೋದು ಆಗಬೇಕಾಗತ್ತೆ. ಈಗ ನೋಡಿ ಹ್ಯಾಂಡ್ ಲೂಸ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡಿದ್ದೀನಿ ನಾನು ಫಸ್ಟೇ, ಅಲ್ಲಿ ಮಾರ್ಕಿಂಗ್ ಕಾಣಿಸ್ತಿದೆ. ಸೊ ಹಾಗಾಗಿ ನಾನು ಅದ್ರ ಮೇಲೇ ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿ ನೀಟಾಗಿ
ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೀಟಾಗಿ ನಿಮಗೆ 2 ಪೀಸು ಸೆಟ್ ಆಗಬೇಕು ಬಾಟಮಲ್ಲೂ ಅಷ್ಟೇ. ನೋಡಿ ಎಕ್ಸ್ಟ್ರಾ ಅನಿಸಿದ ಕ್ಲಾತ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಸ್ಲೀವ್ನು ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ. ನಾನಿಲ್ಲಿ ಬಾಟಮಿಂದ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಇಲ್ಲಿ 2 ರಿಂದ 3 ಸ್ಟಿಚ್ನ ಹಾಕ್ಕೊಳ್ಳಿ. ಎರಡರಿಂದ 3 ಸ್ಟಿಚ್ನ ಹಾಕ್ಕೊಂಡು ಸೈಡು ಫಿಟ್ಟಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನಾನಿಲ್ಲೊಂದು 3 ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ ಸೈಡಲ್ಲಿ. ಇಷ್ಟು ಬ್ಲೌಸು ರೆಡಿ ಆಯಿತು. ಸೊ ವೇಸ್ಟೆಲ್ಲ ನಿಮಗೆ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೀಟಾಗಿ ಬ್ಲೌಸು ಈ ರೀತಿ ರೆಡಿಯಾಗುತ್ತೆ. ಟೋಟಲಾಗಿ ನಿಮ್ಗೆ ಔಟ್ಫಿಟ್ಟು ನೀಟಾಗಿ ಐರನ್ ಎಲ್ಲ ಮಾಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಐರನ್ ಎಲ್ಲ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ ಔಟ್ಫಿಟ್ ನಮಗೆ ಈ ರೀತಿ ಕಾಣಿಸ್ತಿದೆ. ನೆಕ್ ನಿಮಗೆ ಪರ್ಫೆಕ್ಟಾಗಿ ಕಾಣಿಸ್ಲಿ ಅಂತ ನಾನೊಂದು ಶೀಟ್ ಇಟ್ಟಿದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ಈ ಒಂದು ನೆಕ್ಕು ಮತ್ತು ಈ ಬ್ಲೌಸು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.